ಇರೋದೊಂದು ಕಚೇರಿ, ಆದ್ರೆ ಅದೇ ಕಚೇರಿ ಮೇಲೆ ಇಬ್ಬರು ನಾಯಕರು ಕಣ್ಣಿಟ್ಟಿದ್ದಾರೆ. ನನಗೆ ಬೇಕು ಅಂತ ಪೈಪೋಟಿಗೆ ಬಿದ್ದವರು ಎರಡೆರಡು ಬೀಗ ಜಡಿದಿದ್ದಾರೆ. ಎಂಎಲ್ಎ ಹಾಗೂ ಎಂಎಲ್ಸಿ ಜಟಾಪಟಿಗೆ ಸರ್ಕಾರಿ ಕಚೇರಿ ಅನಾಥವಾಗಿದೆ. ಸಿಂಧನೂರಲ್ಲಿ ದಾಯಾದಿಗಳ ರಾಜಕೀಯ ಕಲಹ. ಒಂದು ಕಚೇರಿ, ಎರಡು ಬೀಗ, ಎಂಎಲ್ಎ ವರ್ಸಸ್ ಎಂಎಲ್ಸಿ ಫೈಟ್. ರಾಯಚೂರಿನ ಸಿಂಧನೂರಿನಲ್ಲಿ ದಾಯಾದಿಗಳ ರಾಜಕೀಯ ಕದನ ಧಗಧಗಿಸೋದಕ್ಕೆ ಶುರುವಾಗಿದೆ. ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಕಚೇರಿ ಕಾಳಗ ಶುರು ಮಾಡಿದ್ದಾರೆ. ನಾನಾ ನೀನಾ ಅಂತ ತೊಡೆ ತಟ್ಟಿ ನಿಂತಿರೋ ನಾಯಕರು ಒಂದೇ ಕಚೇರಿಗೆ ಎರಡೆರಡು ಬೀಗ ಜಡಿದಿದ್ದಾರೆ. 2023ಕ್ಕಿಂತಲೂ ಮೊದಲು ಕಾಡಾ ಶಾಸಕ ವೆಂಕಟರಾವ್ ನಾಡಗೌಡರ ಕಾರ್ಯಾಲಯವಾಗಿತ್ತು. ನಂತರ ಕಾಡಾ ಅಧಿಕಾರಿಗಳು ಇಡೀ ಕಟ್ಟಡವನ್ನ ತಮ್ಮ ಸುಪರ್ದಿಗೆ ಪಡೆದಿದ್ರು. ನಂತರ ಶಾಸಕರಾಗಿ ಆಯ್ಕೆಯಾದ ಹಂಪನಗೌಡ ಬಾದರ್ಲಿ ಇದೇ ಕಟ್ಟಡವನ್ನ ರಿನೋವೇಷನ್ ಮಾಡಿಸಿ ತಮ್ಮ ಕಚೇರಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರು. ಆದರೆ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಕೂಡ ಇದೇ ಕಟ್ಟಡದ ಮೇಲೆ ಕಣ್ಣಿಟ್ಟಿದ್ದಾರಂತೆ. ತಮಗೂ ಕಚೇರಿ ಬೇಕು ಅಂತ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರಂತೆ. ಯಾವಾಗ ಈ ವಿಷಯ ಶಾಸಕ ಹಂಪನಗೌಡ ಬಾದರ್ಲಿ ಕಿವಿಗೆ ಬಿತ್ತು, ಕಾಡಾ ಕಚೇರಿಗೆ ಬೀಗ ಹಾಕಿಸಿದ್ದಾರೆ. ಪರ್ಮನೆಂಟ್ ಆಫೀಸ್ ಮಾಡಿಬಿಡೋಣ, ಅಸೆಟ್ಸ್ ಕ್ರಿಯೇಟ್ ಆಗ್ತವೆ, ಒಂದು MLA ಗಳು ಕಾಯಂ ಆಗಿರುತ್ತೆ ಅಂತೇಳಿ ಯೋಚನೆ ಮಾಡಿ ಎಲ್ಲ ಅಳತೆ ಮಾಡಿಸಿ ಪ್ಲಾನ್ ಹಾಕ್ಸಕ್ ಹತ್ತಿದ್ವಿ ಅದನ್ನ. ಓಕೆ ಸರ್. ಅವ್ರು ಹೋಗಿ ಏನೋ ಒಂದು ಇದನ್ನ ಮಾಡ್ಯಾರ, ಈಗ DC ನಿರ್ಧಾರ ಮಾಡ್ತಾರೆ. ಅತ್ತ ಹಂಪನಗೌಡ ಬಾದರ್ಲಿ ಕಚೇರಿಗೆ ಲಾಕ್ ಮಾಡ್ತಿದ್ದಂತೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಬೆಂಬಲಿಗರು ಕೂಡ ಸೆಟೆದು ನಿಂತಿದ್ದಾರೆ. ತಾವು ಕೂಡ ಒಂದೇ ಕಚೇರಿಗೆ ಎರಡೆರಡು ಬೀಗ ಜಡಿದಿದ್ದಾರೆ. ಕಟ್ಟಡಕ್ಕಾಗಿ ಜನಪ್ರತಿನಿಧಿಗಳೇ ಕಿತ್ತಾಡ್ತಿರೋದಕ್ಕೆ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಮತ್ತು MLC ಆದ ಬಸನಗೌಡರವರು ಏನು ಮಾಡಕ್ಕಾಚಾರ ಅಂತಂದ್ರೆ ತಲಾ ಒಂದು ಬೀಗ ಸರ್ಕಾರಿ ಕಚೇರಿ ಬೀಗ ಹಾಕಿದ್ದಾರೆ ಶಾಸಕರ ಕಾರ್ಯಾಲಯಕ್ಕೆ. ಇವ್ರಿಗೆ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಇದೆ. ಒಟ್ಟಲ್ಲಿ MLA MLC ಕಟ್ಟಡ ಕದನ CM DCM ಕಿವಿಗೂ ಬಿದ್ದಿದ್ದು ಕೈ ನಾಯಕರ ಜಟಾಪಟಿಗೆ ಬ್ರೇಕ್ ಹಾಕ್ತಾರಾ ಕಾದು ನೋಡಬೇಕು. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ರೈಲ್ವೆ ಹಳಿ ಮೇಲೆ ಮತ್ತೆ ಗುಡ್ಡ ಕುಸಿತ, ರೈಲು ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರ ಪರದಾಟ. ಸಕಲೇಶಪುರ ತಾಲೂಕಿನ ಆಚಂಗಿ ದೊಡ್ಡಸಾಗರ ಬಳಿ ಘಟನೆ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ. ಘಟನೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ. ನಾಳೆ ನಾಡಿನಾದ್ಯಂತ ಖಾಸಗಿ ಆಸ್ಪತ್ರೆಗಳ OPD ಬಂದ್. ಸಚಿವ ವಿ ಸೋಮಣ್ಣಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್. ತುಮಕೂರು ಸಂಸದರಿಗೆ ನೀಡಿದ್ದ ಹಳೆ ಪರಿವೀಕ್ಷಣಾ ಮಂದಿರ ವಾಪಸ್. ಉದ್ಘಾಟನೆಗೆ ಸಿದ್ಧವಾಗಿದ್ದ ನೂತನ ಸಂಸದರ ಕಚೇರಿಗೆ ಕೊಕ್ಕೆ. ವರ್ಗಾವಣೆಗೊಂಡ ಶಿಕ್ಷಕಿಗೆ ವಿದ್ಯಾರ್ಥಿಗಳ ಕಣ್ಣೀರ ಬೀಳ್ಕೊಡುಗೆ. ಧಾರವಾಡದ ಮೊಮ್ಮಿಗಟ್ಟಿ ಗ್ರಾಮದಲ್ಲಿ ಅದ್ಧೂರಿ ಮೆರವಣಿಗೆ. ಶಿಕ್ಷಕಿ ಗೀತಾ ವರ್ಗಾವಣೆಗೆ ಊರಿನವರೆಲ್ಲ ಭಾವುಕ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ, ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ. ಮನೆಯೊಳಗಿದ್ದ ವಸ್ತುಗಳೆಲ್ಲವೂ ನೀರು ಪಾಲು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.